ನಮ್ಮ ಮಮ್ಮಿ ಅದು ಏನು ಮಾಡ್ತಾಳೋ ಏನೋ. ಏನು ಹೇಳು, ಒಂಚೂರಾನ ತಲೆ ಕೆಡಿಸ್ಕೊಂತ ಇಲ್ಲ ನನ್ನ ಬಗೆಗೆ. ಅಭಿನೇ ಎಷ್ಟು ಪರವಾಗಿಲ್ಲ, ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾನೆ. ಆದರೆ ಈ ಮಮ್ಮಿ, ನನ್ನ ಮಗಳು ಹಿಂಗೆಲ್ಲ ಆಳ್ತಾಳಲ್ಲ, ಅವ್ನು ಹಿಂಗೆಲ್ಲ ಬೈತಾನಲ್ಲ, ಕರ್ಕೊಂಡು ಹೋಗೋಣ ಮನೆಗೆ ಅನ್ನೋದು ಒಂಚೂರು ಇಲ್ಲ. ಊರಿಗೆ ಹೋಗಕ್ಕೆ ಹೋದ್ರೆ ಅಪ್ಪಾಜಿ ಬೈತದೆ. ನನಗೆಲ್ಲ ಹೋಗಿ ಸಾಯಲಿ ಇವಾಗ. ಇವನ ಹತ್ರ ಬೇರೆ ಜಗಳ ಮಾಡ್ಕೊಂಬಿಟ್ಟೆ. ಇವನು ಮನೆ ಬಿಟ್ಟು ಹೋಗುವಂತವನೆ. ಇವಾಗ ಏನು ಮಾಡೋದು ನಾನು? ಏನಾರ ಆಗಲಿ, ಮಮ್ಮಿ ಇನ್ನೊಂದ್ಸರಿ ಫೋನ್ ಮಾಡ್ತೀನಿ, ಅದು ಏನು ಎತ್ತ ಅಂತ. ನನ್ನ ಫೋನೇ ಎತ್ತಿಲ್ಲ ಯಾಕೋ 2 ದಿನದಿಂದಲೂ. ಅದು ಏನಾಗೈತೋ ಏನೋ, ಅದೇನೋ ಮಾಡಿಸ್ತೀನಿ ಹಂಗೆ ಹಂಗೆ ಅಂತ ಹೋದವಳು. ಏನಾರ ಹೇಳ್ಬೇಕು ತಾನೇ. ಅದೇನೋ ತಂದು ಕೊಡ್ತೀನಿ ಅಂತ ಅಂದ್ಲು, ಅದನ್ನು ತಂದು ಕೊಡಲಿಲ್ಲ. ಯಾಕೆ ಮಮ್ಮಿ ಹಿಂಗೆ ಮಾಡ್ತಾಳೋ ಏನೋ. ಫೋನಾದರೂ ಮಾಡ್ತೀನಿ, ಅದು ಏನು ಮಾಡ್ತಾಳೋ ಏನೋ ನೋಡೋಣ ಮೊದಲು. ರಿಂಗ್ ಆಯ್ತದೆ, ಎತ್ತಾಳೋ ಎತ್ತಲ್ವೋ. ಎತ್ತನೇ ಇಲ್ಲ. ಹಲೋ, ಯಾರು? ಅಲ್ಲ, ಇದು ಯಾಕೆ ಮಮ್ಮಿ? ನಾನು ಹೇಳು. ಏನು ಮಮ್ಮಿ ಹಿಂಗಂತ ಇದ್ದೀನಿ ನೀನು? ಅಲ್ಲ ಕಣ್ ಮಮ್ಮಿ, ನಾನು ಹಿಂಗೆಲ್ಲ ಪರದಾಡ್ತಾ ಇದ್ದೀನಿ. ನೀನು ಊರಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗಿದ್ದೆ ಅಲ್ವಾ? ನಿನ್ನ ಮಗಳು ಬಾಳು ಏನಾದರೂ ಪರವಾಗಿಲ್ಲ, ಚಿಂತೆ ಇಲ್ಲ ಅದ್ರ ಬಗ್ಗೆ ನಿಂಗೆ. ಏನೇ ಏನಿಗೆ ಮಾತಾಡ್ತಿದ್ದೆ ಗೀತಾ ನೀನು? ನಿನಗೋಸ್ಕರ ನಿನ್ನ ಜೀವನ ಸರಿ ಮಾಡೋಕ್ಕೋಗಿ ಇಲ್ಲಿ ನನ್ನ ಜೀವನ ಯಾಕೊಟ್ಟೋಗೈತೆ. ನೀನು ಸುಮ್ಮನಿರೋ, ಗೊತ್ತಿಲ್ಲದೆ ಎಲ್ಲ ಮಾತಾಡ್ಕೋಬೇಡ ನೀನು. ಏನಾಗೈತೆ ಗೊತ್ತಾ ಇಲ್ಲಿ? ಗೊತ್ತೇ ನಿನಗೆ? ನಿಂಗೊಂಚೂರನೇ ಬುದ್ಧಿ ಇಲ್ಲ ನಿನಗೆ. ನನಗೆ ತಲೆ ತಿನ್ಬಿಡ ಗೀತಾ ನೀನು. ನಂದೇ ಇಲ್ಲಿ ಹಾಸ್ಕೊ ಗುಡ್ಸ್ಕೊಂಡಂಗೆ ಆಗೈತೆ. ಇವಾಗ ಅವನ ಜೊತೆ ಇರು, ಆಮೇಲೆ ನೋಡೋಣ ಅದೇನಾರ ಮಾಡಿರಾಯ್ತು. ಏನು ಮಮ್ಮಿ ಹೇಳ್ತಿದ್ಯಾ? ಏನಾಯ್ತು ಇವಾಗ? ನಿಮ್ಮ ಅಪ್ಪಯ್ಯ ನಿನಗೆ ಯಾರು ರಾಹುಲಿಗೆ ಈ ಥರ ತಿನ್ನಕ್ಕೆ ಕೊಡಬೇಕು ಅಂತ ಏನೋ ಕೊಟ್ಟಿದ್ರಲ್ಲ, ಅದನ್ನ ನಿಮ್ಮ ಅಪ್ಪಯ್ಯ ತಿಂದ್ಬಿಟ್ಟು ಆ ಪಕ್ಕದ ಮನೆ ಸುಬ್ಬಕ್ಕನಿಂದೆ ಓಡೋಗಿ ಅವ್ನ ಮನೆ ಮುಂದ್ಗಡೆನೇ ಬಿದ್ದವನೇ, ಅಲ್ಲೇ ಮನೆ ಕಂಡವನೇ. ಊರಿನ ಜನ ಒಸಿ ಆಡ್ಕೊತಾ ಇಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಗೈತೆ. ನಿಮ್ಮ ಅಪ್ಪಯ್ಯ ಇಂಥ ಕೆಲಸ ಮಾಡ್ತಾವನೆ, ಏನು ಮಾಡಲಿ ನಾನು? ನಿನಗೇನೋ ನಿನ್ನನ್ನು ಉದ್ಧಾರ ಮಾಡೋಕ್ಕೋಗಿ ನಾನು ಹಾಳಾಗೋದ್ಮೇಲೆ ಗೀತಾ. ನನಗಂತೂ ಯಾಕನೇ ಕೆಲಸಕ್ಕೆ ಕೈ ಹಾಕಿನೋ ಅಂತ ಅನಿಸ್ತೈತಿ ಇವಾಗ. ಊರಿನ ಜನ ಎಲ್ಲ ಒಸಿ ಆಡ್ಕೊಂತ ಇಲ್ಲ. ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಲ್ಲ ಊರಲ್ಲಿ. ಏನು ಮಮ್ಮಿ ಹೇಳ್ತಿದ್ಯಾ? ಇಷ್ಟೆಲ್ಲ ಆಯ್ತಾ? ಅಲ್ಲ ಕಣ್ ಮಮ್ಮಿ, ನಿನ್ಗೆ ಹುಷಾರಾಗಿ ಎತ್ತಿಕ್ಕಬೇಕು ತಾನೇ. ಈಗ ಅಪ್ಪಯ್ಯ ಎಲ್ಲ ತಿನ್ಬಿಡ್ತಾ. ಮುಂಡೆ ಮಗ ಎಲ್ಲನೂ ತಿಂದ್ಬಿಟ್ಟು ಆ ಸುಬ್ಬಿ ಮಗವ ನೋಡಿ ಅವಳು ಹಿಂದ್ಗಡೆನೆ ಬೀಳ್ತಾವನೆ. ಅವಳು ಎಲ್ಲೋತಾಳು ಅಲ್ಗೋತಾನೆ. ಅವಳು ಮನೆ ಬಾಕ್ಲು ಹಾಕೊಂಡವಳೆ. ಅವಳು ಗಂಡಿನ ಅದು ಯಾವುದೋ ಊರಿಗೆ ಹೋಗಿನಂತೆ. ಅವನು ಬಂದ್ರಂತೂ ಎಲ್ಲರಿಗೂ ಗ್ರಾಚಾರ ಬಿಡಿಸ್ತಾನೆ. ನಾನು ಏನು ಮಾಡಲಿ ಅಂತ ಗೊತ್ತೈತಿಲ್ಲ. ನಾನೇ ನಿನ್ನ ಮನೆಗೆ ಬರೋಣ ಅಂತ ಇದ್ದೀನಿ. ಬೆಂಗಳೂರಿಗೆ ಬರ್ತೀನಿ ನಾಳೆಗೆ. ನಾನು ಊರಾಗಿರಕ್ಕಿಲ್ಲ ನಾನು. ಏನು ಮಮ್ಮಿ ಹೇಳ್ತಿದ್ಯಾ? ಊರಿಗೆ ಬರ್ತೀಯಾ? ಅಲ್ಲ ಕಣ್ ಮಮ್ಮಿ, ಇನ್ನೇನೇ ಮಾಡಲಿ ಊರಲ್ಲಿ ಇರೋಕ್ಕೆ ಹಾಕಿಲ್ಲ ನನಗೆ. ಮಾನ ಮರ್ಯಾದೆಲ್ಲ ಹೋಯ್ತದೆ. ನಾನು ಹೊಸಿ ಜನ ಆಡ್ಕೊಂತಾರೆ. ಆ ಸುಬ್ಬಿ ಗಂಡ ಬಂದರೆ ಸುಬ್ಬಿ ಏನೋ ಅವಳಿಗೆ ಗೊತ್ತು ಎಲ್ಲನೂ. ಅವಳು ಹೇಳ್ಬಿಡ್ತಾಳೆ. ಆಮೇಲೆ ಅವಳು ಹೇಳಿದ್ರೆ ಆ ಸುಬ್ಬಿ ಗಂಡ ನನ್ನ ಸುಮ್ಮನೆ ಬಿಡ್ತಾನೆ, ಗ್ರಾಚಾರ ಬಿಡಿಸ್ಬಿಡ್ತಾನೆ. ನನ್ನ ಕೈಯಲ್ಲಿ ಆಗಲ್ಲ ಕಣವೆ, ನಾನು ಬಂದ್ಬಿಡ್ತೀನಿ. ನಿನ್ನ ಮನೆಗೆ ಬರ್ತೀನಿ, ಸುಮ್ಮನಿರು. ಅಲ್ಲ ಕಣ್ಮಮ್ಮಿ, ನಾನು ಇವನ ಹತ್ರ ಜಗಳ ಕಾಯ್ಕೊಂಡು ಇದ್ದೀನಿ. ನೀನು ನೋಡಿದ್ರೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದೆಲ್ಲ ಮಮ್ಮಿ. ನಾನು ಚಾಲೆಂಜ್ ಹಾಕಿದ್ದೀನಿ ಕಣ್ಮಮ್ಮಿ. ನಾನು ಹೋಯ್ತೀನಿ ನಾಳೆಗೆ ಏನೇ ಆದ್ರೂ ಅಂತ. ಅಂದ್ರೂ ನಾಳೆಗಿಲ್ಲ ನಾಡ್ದಿಲ್ಲ ಅಂದ್ರೆ 3 ದಿವಸ ಆದರೂ ಇಲ್ಲೇ ಕೂತಿದ್ದೀನಿ. ಏನು ದಿನ ನಾನು 4 ಥರ ನೋಡ್ತಾನೆ. ಅಂಥೊಂದು ಮನೆ ನಾನು ಇರಬೇಕಾ ಮಮ್ಮಿ? ಆಗಲ್ಲ ಮಮ್ಮಿ, ನನಗೆ ಇಲ್ಲಿ ಇರೋಕ್ಕೆ. ನಾನೇ ಊರಿಗೆ ಬರ್ತೀನಿ ಕಣ್ಮಮ್ಮಿ. ಯಾವ ಊರಿಗೂ ಬೇಡ, ಏನು ಬೇಡ, ಇಲ್ಲಿ ಬಂದು ಧರ್ಮದ ತಿನ್ಬೇಕಾ ನೀನು ಊರವ್ರ ಕೈಲಿ? ಸುಮ್ಮನೆ ಅಲ್ಲೇ ಇರು ನೀನು. ಏನು ಜಗಳಕ್ಕಾದ್ರೆ ಏನಾಗೋಯ್ತು ಇವಾಗ? ಏನು ಮಮ್ಮಿ ಹಿಂಗೆ ಕೇಳ್ತಿದ್ದೆ? ಜಗಳಕ್ಕಾದ್ರೆ ಏನಾಯ್ತು ಅಂದರೆ ಇವನ ಜೊತೆ ಯಾರು ಮಮ್ಮಿ ಬಾಳ್ವೆ ಮಾಡ್ತಾರೆ? ಈ ಬಿಕಾರಿ ಜೊತೆ ನಾನಿರಲ್ಲ ಮಮ್ಮಿ ಇಲ್ಲಿ. ಬಿಕಾರಿನೋ ಪಕಾರಿನೋ, ಇವಾಗಿರೋ ಪರಿಸ್ಥಿತಿಗೆ ಈಗ ಅವನೇ ನಮಗೆ ದಿಕ್ಕು. ಸುಮ್ಮನೆ ಬಾಯಿ ಮುಚ್ಕೊಂಡಿರುವಲ್ಲಿ. ನಾನು ಬರ್ತೀನಿ ನಾಳಿಕೆ. ಅಲ್ಲ ಕಣ್ಮಮ್ಮಿ, ಮಡಗು ಫೋನ ಇಲ್ಲಿ. ಯಾರೋ ಬಂದರು ಮಾತಾಗೆ. ಮಡಗು ಮಡಗು ಮಡಗು, ಆಮೇಲೆ ಮಾಡ್ತೀನಿ. ಮಮ್ಮಿ ಮಮ್ಮಿ ಮುಗೀತು, ಎಲ್ಲ ಹಾಳಾಗೋಯ್ತು. ಈ ಮಮ್ಮಿ ನೆಚ್ಕೊಂಡು ನನ್ನ ಜೀವನ
ಮಾಡೋದು ಇವಾಗ? ಈ ಭಿಕಾರಿ ಜೊತೆ ಜೀವನ ಮಾಡ್ಬೇಕಾ? ಅಭಿನಯ ಎಷ್ಟೋ ಪರವಾಗಿಲ್ಲ, ನನ್ನ ಚೆನ್ನಾಗಿ ನೋಡ್ಕೊತಾನೆ. ಅವನು ಸುಮ್ಮನೆ ಅವನಿಗೆ ಫೋನ್ ಮಾಡಿ ಅವನ ಜೊತೆ ಹೊಂಟೋಗ್ಬಿಡ್ಬೇಕು ಮದುವೆ ಆಗಿ. ಇವನ ಜೊತೆ ಯಾರು ಇರ್ತಾರೆ? ಎಷ್ಟು ಜಗಳ ಕಾಯ್ತಾನೆ ನನ್ನ ಜೊತೆ. ಇವನಿಗೆ ಎಷ್ಟು ದುರಂಕಾರ, ರಾಹುಲ್ಗೆ ಎಷ್ಟು ದುರಂಕಾರನ ಇವನಿಗೂ ಅಷ್ಟೇ ದುರಂಕಾರ. ನಾನು ಎಷ್ಟು ದುರಂಕಾರದಲ್ಲಿ ಮಾತಾಡಿಸ್ತಾನೆ. ಇವನ ಜೊತೆ ನಾನು ಬಾಳ್ವೆ ಮಾಡ್ಬೇಕಾ? ಅದೆಲ್ಲ ಆಗೋದೇ ಇಲ್ಲ. ಅಭಿ ಫೋನ್ ಮಾಡ್ತೀನಿ. ಓಹೋ, ಏನು ಮೇಡಮ್ ಸಮಾಚಾರ? ಯಾವತ್ತೋ ಹೋಗ್ತೀನಿ ಅಂತ ಹೇಳಿದ್ರಿ, ಇನ್ನೂ ಹೋಗಿಲ್ಲ? ಏಯ್, ಹೋಗ್ತೀನಿ ಕಣ, ಹೋಗ್ತೀನಿ. ನಿನ್ನ ಮನೇಲಿ ಇರೋಕ್ಕೆ ನನಗೇನು ದರಿದ್ರ ಅಲ್ಲ. ನಂದೇ ಬೇಕಾದಷ್ಟು ಆಸ್ತಿ ಅಂತಸ್ತು ಬಿದ್ದಿದೆ. ಏನೋ ನಮ್ಮಮ್ಮ ಬಂದಿಲ್ಲ ಕರ್ಕೊಂಡು ಹೋಗೋಕೆ ಅಂತ ಇದ್ದೀನಷ್ಟೇ. ಓಯ್ ತೊಲ್ಗೆ ತೊಲ್ಗು ಮನೆಯಿಂದ ಆಚೆಗೆ ಮತ್ತೆ ಯಾಕೆ ಇಷ್ಟೊಂದು ಓವರಾಗಿ ಆಡ್ತಾ ಇದೆಯಾ? ಅಲ್ಲ, ಹೋಗೋದು ಅಲ್ದಲ್ಲೇ ನನ್ನ ಮನೆಗೆ ಇಟ್ಕೊಂಡು ನನಗೆ ದಿಮಾಕ್ ಮಾಡ್ತೀಯಾ? ನೋಡು, ನೀನು ಕೇಳಿರೋ ಡೈವರ್ಸ್ ಪೇಪರ್ ಎಲ್ಲ ರೆಡಿಯಾಗಿದೆ. ಆಡ್ಕೋತಿದ್ಯಲ್ಲ, ನನ್ನ ಪರಿಸ್ಥಿತಿ ಆಡ್ಕೊಡ್ಲಾಗಿದೆ ಅಲ್ವಾ ನಿನಗೆ? ನೀನೇನೋ ಡೈವರ್ಸ್ ಕೊಡೋದು, ನಾನೇ ನಿನಗೆ ಕೊಡ್ತಿದ್ದೆ. ಯಾಕೆ ಹೇಳು? ನೀ ಪಾಪ ನಿನಗೆ ಅಷ್ಟು ದುಡ್ಡಿಲ್ವಲ್ಲ ನಿನ್ನ ಹತ್ರ ಖರ್ಚು ಮಾಡೋಕ್ಕೆ. ಹಾಗಾಗಿ ಮದುವೆ ಆಗಿ ಇಷ್ಟು ದಿನ ಆಗಿದೆ, ಒಂದು ದಿವಸ ಎಲ್ಲದೂ ಹೊರಗಡೆ ಕರ್ಕೊಂಡು ಹೋಗಿದ್ದೆ ನನ್ನ. ಹೇಳು. ಲೇ, ನಾನು ಯಾಕೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು? ನೋಡು, ನೀನು ಹೇಳ್ದಲ್ಲ ಅವಾಗಿಂದ ನಂತ ದುಡ್ಡಿಲ್ಲ ಅಂತ. ದುಡ್ಡಿಲ್ಲಮ್ಮ, ನನಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀನು ಬೇಕಾದ್ರೂ ಹೋಗು, ಬೇಡದಿದ್ರೆ ಬಿಡು. ಏಯ್, ಜಾಸ್ತಿ ಮಾತಾಡಬೇಡ. ನನ್ನ ಮನೆಯಿಂದ ಹೋಗ್ತೀನಿ ಅಂತ ತಾನೇ ತೊಲಗ್ತಾ ಇರು. ಜೀವನದಲ್ಲಿ ನೀನು ಮದುವೆ ಆಗಿದೆ, ನಾನು ಮಾಡಿದ ದೊಡ್ಡ ತಪ್ಪು. ಹೆಂಗೋ ಚೆನ್ನಾಗಿದೆ, ಚೆನ್ನಾಗಿತ್ತು ನನ್ನ ಜೀವನ. ಹೋಗಲು ನನಗೂ ಅಷ್ಟೇ. ನಿನ್ನಂಥ ಬಿಕಾರಿ ಮದುವೆ ಆಗಿನೇ ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು. ಇಲ್ಲಾಂದಿದ್ರೆ ನನ್ನನ್ನು ಎಂಥದ್ದು ಶ್ರೀಮಂತ ಮದುವೆ ಆಗ್ತಿದ್ದ. ನಿನ್ನಂಥ ಒಂದು ಮನೇಲಿ ಬಂದು ಪಾತ್ರೆ ತೊಳೆಯಂಗಾಗಿದೆ. ನನಗೆ ಅವು ಹಣೆ ಬರ ಇದು. ಇದ್ಮೇಲೆ ನನ್ನ ಮನೆ ಬಾಗಿಲಿಲ್ಲ ಕೊಳ್ಳೆ ನಾಯಿ ಥರ ಬಿದ್ದಿದ್ಯಾ? ತೊಳಗೆ ನನ್ನ ಮನೆಯಿಂದ ಆಚೆಗೆ ಡೈವರ್ಸ್ ಪೇಪರ್ ರೆಡಿ ಆಗಿದೆ. ಇನ್ನೊಂದು 2 ದಿವಸ ಇರು, ತೊಗೊಂಬಂದು ನಿನ್ನ ಕೈಗೆ ಬಿಸಾಕ್ತೀನಿ. ತೊಲಗ್ತಾ ಇರಷ್ಟೇ. ಕಣು, ತಗೊಂಡೇ ಹೋಗ್ತೀನಿ ಬಿಡು, ತಗೊಂಡೇ ಹೋಗ್ತೀನಿ. ಹೋಗೋವರೆಗೂ ಬಾಯಿ ಮುಚ್ಕೊಂಡಿರು. ಏನು ಹೋಗು ಅನ್ನೋದು? ನನಗೇನು ದಿಕ್ಕಿಂದ ಬಂದು ನಿನ್ನ ಮನೆ ಬಾಗಿಲಾಗಿ ಬಿದ್ದಿದ್ದೀನಿ ಅಂದ್ಕೊಂಡಿದ್ಯಾ? ಅಷ್ಟೆಲ್ಲ ಏನೂ ಇಲ್ಲ. ಕಂಡಿದ್ದೀನಿ, ಹೋಗು ಸಾಕು. ದೇವ್ರೆ, ಏನಿದು ನನ್ನ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ. ಅಲ್ಲ, ಈ ಕಡೆ ಇವನು ನೋಡಿದ್ರೆ ಮನೆ ಬಿಟ್ಟು ಹೋಗು ಅದು ಇದು ಅಂತ ಬಾಯಿಗೆ ಬಂದಂಗೆ ಅಂತಾನೆ. ಆ ಕಡೆ ಅಮ್ಮ ನೋಡಿದ್ರೆ ಇಲ್ಲೇ ಬರ್ತೀನಿ ಅಂತವಳೆ. ನಾನು ಎತ್ತ ಹೋಗಿ ಸಾಯಿಲ್ಲಪ್ಪ ದೇವ್ರೆ. ಇವರಿಬ್ಬರ ಮಧ್ಯೆ ಸಿಗಾಕೊಳ್ಳೋದಾಗೈತಲ್ಲ ಇವಾಗ. ಏನು ಮಾಡೋಣ ಇವಾಗ? ಏನು ಮಾಡೋದು ಇವಾಗ? ಇವನು ನೋಡಿದ್ರೆ ಡೈವರ್ಸ್ ಪೇಪರ್ ರೆಡಿನೇ ಮಾಡಿಸ್ಬಿಟ್ಟವನೆ. ಅಲ್ಲ, ಇವನು ಇಷ್ಟು ಬೇಗ ಮಾಡಿಸೋದ್ನ? ಅದು 6 ತಿಂಗಳು ಟೈಮ್ ಇರುತ್ತಲ್ವಾ? ಏನು ಹಿಂಗಾಯ್ತಲ್ಲ ಕತೆ? ನನಗಂತೂ ಭಯ ಆಗ್ತಿದೆ. ಎಲ್ಲಿ ಹೋಗೋದು, ಏನು ಮಾಡೋದು ಇವಾಗ? ಇವನ ಹತ್ರ ಅನ್ನಿಸ್ಕೊಂಡು ಆಡಿಸ್ಕೊಂಡು ಇಲ್ಲಿದ್ರೆ ನನಗೆ ಮಾನ ಮರ್ಯಾದೆ ಇರಲ್ಲ. ಇಷ್ಟೇ ಕೊಟ್ಟಿದ್ದು ಬಿಲ್ಡಪ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹೆಂಗೆ ಮಾಡೋದು ಇವಾಗ? ಏನಾರಾಗಲಿ, ನೋಡ್ಕೊಳ್ಳೋಣ, ಅದೇನಾಗುತ್ತೋ ಹಂಗೆ. ಸರಿ ಆಯಿತು, ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿಯುವುದು. ಬಾಯ್.